ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 6 ಜುಲೈ 2026ರಿಂದ 12 ಜುಲೈ 2026 ವಾರ ಭವಿಷ್ಯ ಕಾರ್ಯಕ್ರಮ ಸೋಮವಾರದಿಂದ ಭಾನುವಾರದವರೆಗೂ. 10/7/2026 ಶುಕ್ರವಾರ ಬುಧ ಜಯಂತಿ ಮತ್ತೆ ಶ್ರೀ ವೈಷ್ಣವ ಏಕಾದಶಿ. ಈ ವಾರದಲ್ಲಿ ಚಂದ್ರ ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. 7/7/2026 ಬುಧ ಗ್ರಹ ಮಿಥುನ ರಾಶಿಯಲ್ಲಿ ವಕ್ರಿಯಾಗ್ತಾನೆ. ಇದೆಲ್ಲ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ವಾರ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವ್ರು ಮುಖ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು, ಅಥವಾ ಹಸ್ತ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ಕೂಡ ನಿಮ್ಮ ಭವಿಷ್ಯವನ್ನ ತಿಳ್ಕೊಬೋದು. ಯಾರು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ನೀವು ವಿಡಿಯೋ ಲೈಕ್ ಮಾಡಿದಾಗ ಹೈಪ್ ಅಂತ ಬಂದರೆ ಅದನ್ನು ಒತ್ತಿ. ಅನೇಕ ಜನಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ವಿಚಾರಗಳು ಗೊತ್ತಾಗುತ್ತೆ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ 6 ಜುಲೈ 2026ರಿಂದ 12 ಜುಲೈ 2026 ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ಈಗ ತಿಳಿಸ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ ಸ್ತ್ರೀಯಿಂದ ನಿಮಗೆ ಅಧಿಕ ಖರ್ಚು, ಏನೂ ಲಾಭವಿಲ್ಲದೆ ಓಡಾಟ. ಯಾರ್ಯಾರು ಮಾರ್ಕೆಟಿಂಗ್ ಮಾಡ್ತಾ ಇರ್ತೀರಿ ಬಹಳ ಎಚ್ಚರಿಕೆಯಾಗಿರಿ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ಬೋದು. ಶೀಘ್ರ ಕೋಪ, ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ವಾರದ ಕೊನೆ 4 ದಿನ ಟೈಮ್ ತುಂಬ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಉನ್ನತವಾದ ಅಂತಸ್ತು, ಸನ್ಮಾನಗಳು ಪ್ರಾಪ್ತಿ, ಎಲ್ಲ ರೀತಿಯ ಅನುಕೂಲವನ್ನು ಪಡಿತೀರಿ. ಒಡವೆ, ಕಾಣಿಕೆ ಮತ್ತು ಉಲ್ಲಾಸವಾಗಿರ್ತೀರಿ. ಮೇಷರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಮೇಷರಾಶಿ ಜಾತಕರು ಈ ವಾರ ನೀವು ಓಂ ವೀರಭದ್ರಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮಗೆ ಮಾತನಾಡುವ ಸಾಮರ್ಥ್ಯ ವೃಷಭ ರಾಶಿ ಜಾತಕರಿಗೆ ಹೆಚ್ಚಾಗುತ್ತೆ. ಚೆನ್ನಾಗಿ ಮಾತಾಡ್ತೀರಾ, ದುಡ್ಡನ್ನು ಸಂಪಾದನೆ ಮಾಡುವಂತಹ ಯೋಗಗಳು. ಬುಧ ವಕ್ರಿನೂ ಆಗ್ತಾನೆ, ಯಾವ ಗ್ರಹ ವಕ್ರಿ ಆಗ್ತಾನೋ ಪ್ರಬಲನಾಗ್ತಾನೆ. ಮತ್ತು ಸೂರ್ಯ ಇರೋದ್ರಿಂದ ನಿಮಗೆ 4ನೇ ಮನೆ ಅಧಿಪತಿ 2ನೇ ಮನೆ ಇರೋದ್ರಿಂದ ಯಾರು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಮಾತಾಡ್ತೀರಿ, ಸರ್ಕಾರದ ವಿಚಾರದಲ್ಲಿ ಮಾತಾಡ್ತೀರಿ, ರಾಜಕಾರಣಿಗಳಾಗಿದ್ದೀರಿ, ನಿಮಗೆಲ್ಲ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ವಿವಾಹ ಭಾಗ್ಯ, ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತೆ. ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕಗಳನ್ನು ತೋರಿಸಿ ವಿವಾಹ ಆದರೆ ನಿಮ್ಮ ಜೀವನ ಉತ್ತಮವಾಗಿರುತ್ತೆ. ಆದಾಯದಲ್ಲಿ ಏರಿಕೆ ಆಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಲಾಭ, ಪೆಟ್ರೋಲ್, ಡೀಸೆಲ್, ಆಯಿಲ್, ದ್ರವ್ಯ ವ್ಯಾಪಾರಗಳಲ್ಲೂ ಕೂಡ ಲಾಭ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ ಮನಸ್ಸು ನಿಮ್ಮದು ಸೌಖ್ಯವಿರಲ್ಲ. ಏನೋ ಒಂಥರ ಬೇಸರ ಇರುತ್ತೆ, ಸೋಮಾರಿತನ ಇರುತ್ತೆ, ಹೆಚ್ಚು ತಿರುಗಾಟ ಇರುತ್ತೆ. ಇನ್ನು ವಾರದ ಕೊನೆ ದಿನ ನಿಮಗೆ ಬಹಳ ಉತ್ತಮವಾಗಿರುತ್ತೆ. ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಈ ವಾರದಲ್ಲಿ ಒಟ್ಟು 4 ದಿನ ನಿಮಗೆ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಭಾನುವಾರ. ವೃಷಭ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಓಂ ಕಾಲ ಕಾಲಾಯ ನಮಃ, ಕಾಲಭೈರವನ ದರ್ಶನ ಮಾಡುವಂಥದ್ದು, ದೇವರ ಪೂಜೆಯನ್ನು ಮಾಡುವಂಥದ್ದು, ದೇವಸ್ಥಾನಕ್ಕೆ ಬತ್ತಿ ಮತ್ತು ಎಣ್ಣೆಯನ್ನು ಕಾಲಭೈರವನಿಗೆ ದೇವಸ್ಥಾನಕ್ಕೆ ದಾನ ಮಾಡುವಂಥದ್ದು ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ
ಗುರುಜಿ ನನ್ನ ಭವಿಷ್ಯ ಏನು ಹೇಳ್ತಾರೆ ಅಂತ. 6 ಜುಲೈ 2026ರಿಂದ 12 ಜುಲೈ 2026 ಮಿಥುನ ರಾಶಿ ಭವಿಷ್ಯ. ರಾಶಿ ಚಕ್ರದಲ್ಲಿ 3ನೇ ರಾಶಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ? ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ, ಸೂರ್ಯ ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ, ಗುರು ದ್ವಿತೀಯ ಭಾವದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ, ಕಳೆದುಕೊಂಡಂತಹ ಉದ್ಯೋಗ ಮತ್ತೆ ಪಡೆದುಕೊಳ್ಳುವಂಥದ್ದು, ಕಳೆದುಕೊಂಡಂತಹ ಅಧಿಕಾರ ಮತ್ತೆ ನಿಮಗೆ ಅಧಿಕಾರ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ಈ ವಾರ ನೀವು ವಹಿಸಬೇಕಾಗುತ್ತೆ. ಈ ವಾರ ನಿಮಗೆ 6 ದಿನ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ನೀವು ಯಾವುದು ಸರ್ವಿಸ್ ಓರಿಯೆಂಟೆಡ್ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಪ್ರಮೋಷನ್ ಸಿಗುತ್ತೆ, ಅಧಿಕಾರವನ್ನು ಪಡಿತೀರಿ, ಆದಾಯದಲ್ಲಿ ಏರಿಕೆ ಆಗುತ್ತೆ. ಈಗ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದೀರಾ, ಇಂಡಿಯಾದಲ್ಲಿರೋ ಸಾಫ್ಟ್ವೇರ್ ಕಂಪನಿಗಳೆಲ್ಲ ಬೇರೆಯವ್ರಿಗೆ ಸರ್ವಿಸ್ ಮಾಡುವಂತಹ ಕಂಪನಿಗಳು. ಅಂತಹ ಕಂಪನಿಗಳು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಅಂತೇಳಿ ಸ್ವಲ್ಪ ಕೆಲಸದಿಂದ ತೆಗೆದಾಕ್ತಾ ಇದ್ರು ಕೂಡ ನೀವು ಅಂತ ಕಡೆ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಮತ್ತೆ ಒಳ್ಳೆ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ನಿಮಗೆ ವಿವಾಹ ಆಗದೇ ಇದ್ರೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಕೆಲವರು ಡೈವರ್ಸ್ ಆಗಿ ಮತ್ತು ಮರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅಂಥವ್ರಿಗೂ ವಿವಾಹ ಆಗುವಂತಹ ಯೋಗ ಉಂಟಾಗುತ್ತೆ. ಇಬ್ಬರ ಜಾತಕಗಳನ್ನ ತೋರಿಸಿ ವಿವಾಹ ಆದರೆ ಒಳ್ಳೆಯದು. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಆದರೆ ವಾರದ ಕೊನೆ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಏನೋ ಒಂಥರ ಆತಂಕ, ಮನಸ್ಸು ಸ್ಥಿರ ಇರಲ್ಲ, ಭಯ ಅನ್ನುವಂಥದ್ದು ನಿಮಗೆ ಆಗುವ ಸಾಧ್ಯತೆ ಇದೆ. ಹಾಗಾದರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 6 ಜುಲೈ 2026ರಿಂದ 12 ಜುಲೈ 2026 ಕರ್ಕಾಟಕ ರಾಶಿ ಭವಿಷ್ಯ. ಕರ್ಕಾಟಕ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಶುಕ್ರ, ವ್ಯಯ ಭಾವದಲ್ಲಿ ಸೂರ್ಯ ಮತ್ತು ಬುಧ, ಲಾಭ ಭಾವದಲ್ಲಿ ಕುಜ ಇರೋದ್ರಿಂದ ನಿಮಗೆ ಎಲ್ಲ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತೆ. ಯಾರು ನಿಮ್ಮ ಶತ್ರುಗಳಿಂದನೇ ನಿಮಗೆ ಲಾಭ ಆಗುವ ಸಾಧ್ಯತೆ ಮತ್ತು ಕಟಕ, ಸಿಂಹ, ಕನ್ಯಾ, ತುಲಾ, ವೃಷಿಕ ಪಂಚಮಾಧಿಪತಿ ಮಂಗಳ ಪಂಚಮ ಭಾವವನ್ನು ನೋಡೋದ್ರಿಂದ ನಿಮ್ಮ ಮಕ್ಕಳಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುವಂಥದ್ದು. ಮಕ್ಕಳು ಯಾರೇ ಆಗಿರ್ಬೋದು, ಮೊದಲನೇ ಮಗುವಿಂದ ಇನ್ನೂ ಅನುಕೂಲಗಳು ಆಗುವಂಥದ್ದು. ಸ್ನೇಹಿತರಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುವಂತಹ ಸಾಧ್ಯತೆ ಇದೆ. ಶತ್ರುಗಳ ಮೇಲೆ ವಿಜಯವನ್ನ ನೀವು ಪ್ರಾಪ್ತಿಯನ್ನ ಮಾಡ್ಕೊಂತೀರಿ. ಕಟಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ, ವ್ಯಾಪಾರಸ್ಥರು ಬಹಳ ಎಚ್ಚರ, ಅನಾವಶ್ಯಕ ಖರ್ಚುಗಳು ಬರುವ ಸಾಧ್ಯತೆ, ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ತಾವು ಮಾಡ್ತಿರುವಂಥ ಕೆಲಸ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ. ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ಕಟಕ ರಾಶಿ ಜಾತಕರಿಗೆ ಈ ವಾರ 4 ದಿನ ನಿಮಗೆ ಶುಭ ಫಲಗಳು. ದೇವರ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಕಟಕ ರಾಶಿ ಜಾತಕರು ಮಂತ್ರ ಜಪ ಮಾಡ್ತಾ ಗಂಗಾ ಜಲ ಮತ್ತು ಬಿಲ್ವಪತ್ರೆಯಿಂದ ಶಿವನ ಪೂಜೆಯನ್ನ ನೀವು ಮಾಡಬೇಕಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ 6 ಜುಲೈ 2026ರಿಂದ 12 ಜುಲೈ 2026 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ ಈ ವಾರದಲ್ಲಿ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳುವಂಥದ್ದು, ಸುಂದರವಾಗಿ ಅಲಂಕಾರ ಮಾಡಿಕೊಳ್ಳುವಂಥದ್ದು, ಇದೆಲ್ಲದರ ಬಗ್ಗೆ ಆಸಕ್ತಿ ಇರುತ್ತೆ. ಇನ್ನು ಕೆಲವರಿಗೆ ಬಟ್ಟೆಗಳ ಮೇಲೆ ಆಸಕ್ತಿ ಕಮ್ಮಿ ಆಗುವಂಥದ್ದು, ತನ್ನ ಸೌಂದರ್ಯದ ಮೇಲೆ ಅನಾಸಕ್ತಿ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆಮೇಲೆ ನಿಮ್ಮ ಜನ್ಮ ಜಾತಕದಿಂದ ಸಪ್ತಮದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲೂ ಕೂಡ ತುಂಬ ಏರುಪೇರುಗಳನ್ನು ನೀವು ಅನುಭವಿಸ್ಬೇಕು.
ಈ ವಾರ 6 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಏನಾಗುತ್ತೆ? ಅಜೀರ್ಣ. ಅದಕ್ಕೆ ಆದಷ್ಟು ಲಿಮಿಟೆಡ್ ಊಟ ಸೇವನೆ ಮಾಡಬೇಕು. ಸ್ಥಳೀಯ ಆಹಾರ, ಆಮೇಲೆ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ, ಮನೋ ವಿನಯ ನಾಶನಃ. ನಾನು ನಾನು ಅಂತ ಅಹಂಕಾರ ಪಟ್ಟರೆ ವಿನಯ ನಾಶ ಆಗುತ್ತೆ. ಕೂಗಾಡುವಂಥ ಪರಿಸ್ಥಿತಿ ಬರುತ್ತೆ. ಕಷ್ಟಗಳು ಬರ್ಬೋದು. ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಎಚ್ಚರ. ಇನ್ನು ವಾರದ ಕೊನೆ ಒಂದು ದಿನ ನಿಮಗೆ ಟೈಮ್ ಚೆನ್ನಾಗಿರುತ್ತೆ. ಇತರರ ಆಪಾದನೆಗಳು ಬರುವ ಸಾಧ್ಯತೆ ಕೂಡ ಇರುತ್ತೆ 6 ದಿವಸದಲ್ಲಿ. ಎಚ್ಚರ. ಇನ್ನು ವಾರದ ಕೊನೆ ಭಾನುವಾರ ಉಲ್ಲಾಸವಾಗಿರ್ತೀರಿ, ಸಂತೋಷವಾಗಿರ್ತೀರಿ. ತಾವು ಮಾಡ್ತಿರುವಂಥ ಕೆಲಸದಲ್ಲಿ ಅನುಕೂಲ, ಸಂತೋಷ, ಪ್ರಮೋಷನ್ ಸಿಗ್ಬೋದು. ಬಹಳ ಗೌರವಗಳು ನಿಮಗೆ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ. ಹಾಗಾದರೆ ಸಿಂಹ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅಂತೇಳಿ ಲಿಂಗ ಪೂಜೆ, ಲಿಂಗ ರೂಪದಲ್ಲಿ, ಅದರಲ್ಲೂ ಸಾಯಂಕಾಲದ ಸಮಯದಲ್ಲಿ ಶಿವನ ಪೂಜೆ ಯಾರು ಮಾಡ್ತೀರಿ, ಬಿಲ್ವಪತ್ರೆ ವಿಭೂತಿಯಿಂದ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5 ರಾಶಿ ಆಯಿತು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ. ಇನ್ನು 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 6 ಜುಲೈ 2026ರಿಂದ 12 ಜುಲೈ 2026 ಕನ್ಯಾ ರಾಶಿ ಭವಿಷ್ಯ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ಈಗ ತಿಳಿಸ್ತೀನಿ. ದಶಮ ಭಾವದಲ್ಲಿ ಸೂರ್ಯ, ದಶಮ ಭಾವದಲ್ಲಿ ಬುಧ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಗೌರವ ಅಥವಾ ಪ್ರಮೋಷನ್ ಸಿಗುವ ಸಾಧ್ಯತೆಗಳು, ಕಳೆದುಕೊಂಡ ಅಧಿಕಾರ ಮತ್ತೆ ಮರುಪ್ರಾಪ್ತಿಯಾಗುವಂಥದ್ದು, ನಿಮ್ಮ ಸ್ನೇಹಿತರಿಂದ ನಿಮಗೆ ಅನುಕೂಲ ಅಥವಾ ನಿಮ್ಮ ಬಂಧುಗಳಿಂದ ನಿಮಗೆ ಅನುಕೂಲ, ಸರ್ಕಾರದಿಂದ ನಿಮಗೆ ಸಹಕಾರ ಪ್ರಾಪ್ತಿಯಾಗುತ್ತೆ. ವ್ಯಯಾಧಿಪತಿ ಸೂರ್ಯ ಆದರೂ ಕೂಡ ಗೋಚಾರದಲ್ಲಿ ದಶಮ ಭಾವದಲ್ಲಿ ಸೂರ್ಯ ಬಂದಾಗ ಕನ್ಯಾ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನು ಕೊಡ್ತಾನೆ. ಗುರು ಲಾಭ ಭಾವದಲ್ಲಿದ್ದಾಗ ಸಂಗಾತಿಯಿಂದ ನಿಮಗೆ ಲಾಭ ಉಂಟಾಗುತ್ತೆ. ಕನ್ಯಾ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ತುಂಬ ಟೈಮ್ ಚೆನ್ನಾಗಿದೆ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ತಾವು ಮಾಡ್ತಿರುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಉತ್ತಮವಾದ ಆಹಾರವನ್ನು ಕೂಡ ನೀವು ಸೇವನೆ ಮಾಡುವಂತಹ ಯೋಗ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದವನ್ನು ಮಾಡ್ಕೊತೀರಿ. ಅಪಮಾನಗಳಾಗ್ಬೋದು, ಅನಾವಶ್ಯಕ ಖರ್ಚುಗಳು ಉಂಟಾಗ್ಬೋದು. ಬಹಳ ಎಚ್ಚರಿಕೆಯನ್ನು ವಹಿಸಿ ಕನ್ಯಾ ರಾಶಿ ಜಾತಕರು ವಾರದ ಕೊನೆ 4 ದಿನ. ಹಾಗಾದರೆ ಕನ್ಯಾ ರಾಶಿ ಜಾತಕರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾರಾಶಿ. ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅಂದರೆ 6 ಜುಲೈ 2026ರಿಂದ 12 ಜುಲೈ 2026 ತುಲಾರಾಶಿ ಭವಿಷ್ಯ. ತುಲಾರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ತುಲಾರಾಶಿಗೆ ಶುಕ್ರ ಲಾಭಸ್ಥಾನದಲ್ಲಿ ಸಂಚಾರ, ನಿಮಗೆ ಶನಿ 6ನೇ ಮನೆಯಲ್ಲಿ ಸಂಚಾರ. ಶತ್ರುಗಳನ್ನು ಸೋಲಿಸ್ತೀರಿ, ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಿ, ರೋಗಗಳಿಂದ ಮುಕ್ತಿಯನ್ನು ಪಡಿತೀರಿ. ಉದ್ಯೋಗದ ವಿಚಾರದಲ್ಲಿ ಮಾತ್ರ ಬಹಳ ಎಚ್ಚರವಾಗಿರಬೇಕು. ಗೌರವದ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ತುಲಾರಾಶಿಯವರಿಗೆ 6 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 6 ದಿನ ಟೈಮ್ ಚೆನ್ನಾಗಿದೆ. ಶತ್ರುಗಳನ್ನು ಸೋಲಿಸ್ತೀರಿ. ರಾಜಕಾರಣಿಗಳು ಜನಪ್ರಿಯತೆಯನ್ನು ಪಡ್ಕೊತೀರಿ. ನೀವು ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನು ಪಡಿತೀರಿ, ಹೊಸ ಸ್ನೇಹ ಪ್ರಾಪ್ತಿಯಾಗುತ್ತೆ. ರುಚಿಯಾದಂಥ ಆಹಾರ ಪಾನೀಯಗಳನ್ನು ತಿನ್ನುವಂತಹ ಯೋಗ. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಪ್ರಮೋಷನ್ ಸಿಗುವಂಥದ್ದು. ಪುರುಷ ಜಾತಕರಾಗಿದ್ದರೆ ಪತ್ನಿಯಿಂದ ಸಂತೋಷ ಹೆಚ್ಚಾಗುತ್ತೆ. ಇನ್ನು ವಾರದ ಕೊನೆ ಒಂದು ದಿನ ಭಾನುವಾರ ಕೋಪ ಜಾಸ್ತಿ, ಅಜೀರ್ಣ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದರೆ ತುಲಾ ರಾಶಿ ಜಾತಕರು
ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅನ್ನುವಂತಹ ವಿಚಾರ ನಿಮ್ಮಲ್ಲಿದ್ದಾಗ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ 6 ಜುಲೈ 2026ರಿಂದ 12 ಜುಲೈ 2026ರ ವೃಶ್ಚಿಕ ರಾಶಿ ಭವಿಷ್ಯ. ವೃಶ್ಚಿಕ ರಾಶಿಯವರು ಕೋಪವನ್ನ ಕಮ್ಮಿ ಮಾಡ್ಕೊಳ್ಳಿ. ವೈವಾಹಿಕ ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ. ಸ್ತ್ರೀಯರಿಗೆ ಹೆಚ್ಚು ರಕ್ತಸ್ರಾವ ಉಂಟಾಗುವಂತಹ ಸಾಧ್ಯತೆಗಳಿದೆ. ಆಮೇಲೆ ವೃಶ್ಚಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ವಾಯು ಪ್ರಕೋಪ, ಏನೋ ಒಂಥರ ಗ್ಯಾಸ್ಟ್ರಿಕ್, ಜೀರ್ಣ ಆಗದೆ. ಯಾಕಂದ್ರೆ ನಾವು ಏನು ಊಟ ಮಾಡ್ತೀವಿ ಅದೆಲ್ಲ ಕ್ಲೀನಾಗಿ ಆಗ್ಬಿಡ್ಬೇಕು, ಕ್ಲೀನ್ ಆಗದೆ ಇದ್ರೆ ಫ್ಲಶ್ ಒಳಗಡೆ ಆಗಲ್ಲ, ಅವಾಗ ಗ್ಯಾಸ್ ಆಗುತ್ತೆ. ಮಕ್ಕಳಿಗೆ ಅನಾರೋಗ್ಯ, ವ್ಯರ್ಥ ಖರ್ಚುಗಳು ಉಂಟಾಗುತ್ತೆ. ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ, ಪ್ರಾಪಂಚಿಕ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನು ನೀವು ಸ್ವೀಕಾರ ಮಾಡ್ತೀರಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿದೆ. ಒಳ್ಳೆ ಊಟ ಮಾಡೋದು, ಅನ್ನ ಹಿ ಪೂರ್ಣ ಬ್ರಹ್ಮ, ಅದು ಕೂಡ ಒಂದು ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ವೃಶ್ಚಿಕ ರಾಶಿ ಜಾತಕರು ಭಗವಂತ ಕಣ್ಣಿಗೆ ಕಾಣಲ್ಲ, ಅವ್ಯಕ್ತ. ಅದಕ್ಕೆ ಶಿವನನ್ನ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ನೀವು ರುದ್ರಾಭಿಷೇಕವನ್ನು ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 6 ಜುಲೈ 2026ರಿಂದ 12 ಜುಲೈ 2026 ಧನಸ್ಸು ರಾಶಿ ಭವಿಷ್ಯ. ಧನಸ್ಸು ರಾಶಿಯವರಿಗೆ ಗುರುಬಲ ಇಲ್ಲ. ಈಗ ಸ್ವಲ್ಪ ಮಾನಸಿಕ ಒತ್ತಡ, ತಾಯಿಯ ಕಿರುಕುಳ ಇದ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. 4ನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿ ನಡೀತಾ ಇರೋದ್ರಿಂದ ಮಾನಸಿಕ ನೆಮ್ಮದಿ ಅನ್ನೋದು ಕಡಿಮೆ ಆಗುವಂತಹ ಸಾಧ್ಯತೆ. ಮತ್ತು ರಾಹು ಬೇರೆ ನಿಮ್ಮ ಜನ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಏನೇನೋ ಊಹಾಪೋಹಗಳು, ಟೆನ್ಷನ್ಸು ನಿಮಗೆ ಹೆಚ್ಚಾಗುತ್ತೆ. ಆದರೂ ಕೂಡ ಒಳ್ಳೆ ಶುಭ ವಿಚಾರ ಅಂದರೆ ಏನು ಅಂದರೆ ಶತ್ರುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ, ರೋಗಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ. ಧನಸ್ಸು ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿದ್ರಾಭಂಗ, ಮಲಗ್ತೀರಿ, ನಿದ್ದೆ ಬರಲ್ಲ, ಎಚ್ಚರ ಆಗುವಂಥದ್ದು. ಮಾನಸಿಕವಾಗಿ ಹಿಂಸೆ, ಯಾರೋ ಫೋನ್ ಮಾಡಿಬಿಟ್ರು, ಫೋನ್ ಸೈಲೆಂಟಾಗಿ ಇಟ್ಕೊಂಡಿದ್ದೆ, ಅದು ಹೆಂಗಾನಾಯಿತು, ಏನೋ ಅಶುಭ ವಾರ್ತೆಗಳು ಹೇಳಿದ್ರು, ನಿದ್ದೆನೇ ಹೊರಟೋಯ್ತು. ಅದು ಕೆಲವರು ಶುಭ ವಾರ್ತೆ ಕೇಳಿದಾಗಲೂ ನಿದ್ದೆ ಹೊರಟೋಗ್ಬಿಡುತ್ತೆ. ದಾಂಪತ್ಯದಲ್ಲಿ ಸಂತೋಷ ಇರಲ್ಲ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ ಒಂದು ದಿನ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ನಿಮಗಿರುವಂಥ ಎಲ್ಲ ಕಾಯಿಲೆಗಳು ಭಾನುವಾರ ವಾಸಿಯಾಗುತ್ತೆ. ಹೊಸ ಸ್ನೇಹ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಧನಸ್ಸು ರಾಶಿ ಜಾತಕರಿಗೆ, ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನೀವಾಗಾದ್ರೆ ಏನು ಮಂತ್ರವನ್ನು ಜಪ ಮಾಡಬೇಕು ಅಂದಾಗ ಧನಸ್ಸು ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ 6/7/2026ರಿಂದ 12/7/2026ರ ಮಕರ ರಾಶಿ ಭವಿಷ್ಯ. ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನೀಗ ನಾನೀಗ ತಿಳಿಸ್ತೀನಿ. ಗುರು ಈಗ ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾನೆ. ಗುರುಬಲ ಆರಂಭ, ಅವಿವಾಹಿತರಿಗೆ ವಿವಾಹ ಆಗುವಂತ ಯೋಗ. ಒಳ್ಳೆ ಟೈಮ್ ಬಂದಾಗ ನಿಮ್ಗೇನು ಫಲಗಳು ಸಿಗಬೇಕೋ ಅದನ್ನು ಉಪಯೋಗಿಸ್ಕೊಳ್ಳದೆ ಇದ್ರೆ ಮತ್ತೆ ಗುರುಬಲ ಬರೋವರೆಗೂ ಕಾಯ್ಬೇಕಾಗತ್ತೆ. ಅದಕ್ಕೆ ನಿಮ್ಮ ಜಾತಗಳನ್ನ ತೋರಿಸಿ ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗತ್ತೆ. ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ ನಿಮಗೆ ಪಂಚಮ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ, ತೃತೀಯ ಭಾವದಲ್ಲಿ ಶನಿ, ಧೈರ್ಯ, ಸ್ಥೈರ್ಯ, ವಿಜಯ ಎಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಧೈರ್ಯವಾಗಿರ್ತೀರಿ. ಸ್ನೇಹಿತರಿಂದ ಸಹಾಯ ಆಗುತ್ತೆ. ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಹೆಸರುವಾಸಿ ಆಗ್ತೀರಿ. ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ.
ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ವಾಹನಗಳಿಂದ ತೊಂದರೆ ಆಗುವಂಥದ್ದು, ಬೇಸರ ಆಗುವಂಥದ್ದು, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾದರೆ ಮಕರ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ನೀವು ಅಂದಾಗ, ಗುರುಗಳ ಗುರು ಜಗದ್ಗುರು ಯಾರು? ಶಿವ. ಓಂ ಜಗದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಬೆಳಿಗ್ಗೆನೆ ಬೇಗ ಎದ್ದು ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಅರಳಿ ವೃಕ್ಷದ ಕೆಳಗಡೆ ಕೂತು ಓಂ ಜಗದ್ಗುರುವೇ ನಮಃ, ಇದೆಲ್ಲ ಕಷ್ಟ ಹೇಳಕ್ಕೆ ಅಂದರೆ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡ್ತಾ ಕೂತ್ಕೊಳ್ಳಿ, ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದರೆ 11ನೇ ರಾಶಿಗೆ ಕುಂಭರಾಶಿ. ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ, ನಿಮಗೆ 6 ಜುಲೈ 2026ರಿಂದ 12 ಜುಲೈ 2026 ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸ್ವಾಗತ. ಕುಂಭರಾಶಿಯವರಿಗೆ ಈಗ ಗುರುಬಲ ಇಲ್ಲ, ಆದರೂ ನಿಮಗೀಗ 7.5 ಪ್ರಭಾವ ಕೊನೆ ಭಾಗದಲ್ಲಿರೋದ್ರಿಂದ ಮತ್ತು ಮಾನಸಿಕ ಒತ್ತಡ ಬಹಳ ತೀವ್ರವಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಧನನಷ್ಟ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆಗಳು, ವ್ಯಾಜ್ಯಗಳು ಉಂಟಾಗುವ ಸಾಧ್ಯತೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಧನ ಪ್ರಾಪ್ತಿ, ಉತ್ತಮವಾದ ಕೀರ್ತಿ ಪ್ರಾಪ್ತಿ, ಹೆಸರುವಾಸಿಯಾಗ್ತೀರಿ. ಹತ್ತಿರ ಪ್ರಯಾಣಗಳು ಮಾಡೋದ್ರಿಂದ ಲಾಭ ಉಂಟಾಗುತ್ತೆ ಕುಂಭರಾಶಿ ಜಾತಕರಿಗೆ. ಹಾಗಾದರೆ ಕುಂಭರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಕುಂಭರಾಶಿ ಜಾತಕರು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 12ನೇ ರಾಶಿಗೆ ಮೀನ ರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಮೀನರಾಶಿಯವರಿಗೆ ಫಲಾನುಫಲ ಅಂದಾಗ, ಧೈರ್ಯ, ಸ್ಥೈರ್ಯ, ವಿಜಯ, ಆರೋಗ್ಯ, ಆಯುಷ್ಯು ಇವೆಲ್ಲ ತುಂಬ ಚೆನ್ನಾಗಿ ಈಗ ಅಭಿವೃದ್ಧಿ ಆಗುತ್ತೆ. ಉದ್ಯೋಗದಲ್ಲಿ ಯಶಸ್ವಿಯನ್ನ ಕಾಣ್ತೀರಿ. ಎಷ್ಟೇ ಮಾನಸಿಕ ಒತ್ತಡ ಇದ್ರೂ ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡಿಕೊಳ್ಳುವಂತಹ ಕಾಲ ಮೀನರಾಶಿ ಜಾತಕರಿಗೆ. ಜನ್ಮ ಶನಿಯ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಈ ವಾರದಲ್ಲಿ ನಿಮಗೆ ಭಾಗ್ಯೋದಯ ಆಗುತ್ತೆ, ಸನ್ಮಾನಗಳಾಗುತ್ತೆ, ಒಡವೆಗಳನ್ನು ಕೊಂಡ್ಕೊಂತೀರಿ, ಕಾಣಿಕೆಗಳು ಸಿಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳಿಂದ ಏನಾದರೂ ಅಪಮಾನ ಆಗ್ಬೋದು, ಬಹಳ ಎಚ್ಚರ. ಗೌರವಗಳು ನಷ್ಟ ಆಗ್ಬೋದು, ನಿಮ್ಮ ಪ್ರಯತ್ನಗಳಲ್ಲಿ ಸೋಲುಂಟಾಗುವ ಸಾಧ್ಯತೆ ಇದೆ. ವಾರದ ಕೊನೆ 4 ದಿನ ಎಚ್ಚರ. ಗುರುಗಳ ಗುರು ಸದ್ಗುರು ಯಾರು? ಶಿವ. ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡ್ತಾ ಬಿಲ್ವಪತ್ರೆಯಿಂದ ಪೂಜೆ ಮಾಡ್ತಾ ಹೋಗಿ, ನಿಮಗೆ ಶುಭ ಫಲಗಳು ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನೆಲ್ಲ ಯಾರು ಶೇರ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಮಾಡ್ತಾ ಇದ್ದೀರಾ. ವಿಡಿಯೋನ ಲೈಕ್ ಮಾಡಿದಾಗ ಹೈಪ್ ಅಂತ ಬಂದರೆ ಅಲ್ಲಿ ಹೈಪ್ ಒತ್ತಿ, ತುಂಬ ಜನಕ್ಕೆ ವಿಡಿಯೋ ಅನ್ನೋದು ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಭಗವಂತ ನಿಮಗೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು.